ಎಲ್ರಿಗೂ ನಮಸ್ಕಾರ. ವಿಜಯ್ ಕಿಲಾರ ಅಂತ, ದಾಸಪ್ಪ ಚಿತ್ರದ ನಿರ್ದೇಶಕ. ದಾಸಪ್ಪ ಸಿನಿಮಾದ ಡೈರೆಕ್ಟರ್ ಹಾಗೂ ಹೀರೋ ಕೂಡ. ಇತ್ತೀಚೆಗೆ ನಿಮ್ಮ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿದ್ರಿ, ಸಖತ್ತಾಗಿ ಮೂಡ್ ಬಂದಿದೆ. ಹಾಗೆ ಆ ಟ್ರೈಲರ್ನ ಕೆಲವೊಂದು ಕಾಮಿಡಿ ಸೀನ್ಸ್ಗಳು ಸಖತ್ ವೈರಲ್ ಆಗಿದೆ, ಟ್ರೆಂಡ್ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ದಾಸಪ್ಪ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಈ ಕಾಮಿಡಿ ಅನ್ನೋದೊಂದು ಬಂಚ್ 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 ಕಟ್ಲೆನೆ ಕಾಮಿಡಿ ಸೇರಿಸಿ ಮಾಡಿರುವಂಥದ್ದು ಒಂದು ದಾಸಪ್ಪ ಅಂತ. ಒಂದು ವಿಲೇಜ್ ಕಂಟೆಂಟ್ ಇಟ್ಕೊಂಡು ಮೈಂಡಲ್ಲಿ ಒಂದು ಹಳ್ಳಿಲಿ ದಾಸಪ್ಪ ಅಂದ್ರೆ ಹೇಗಿರ್ತಾರೆ, ಅವರ ದಿನಚರಿಗಳು ಹೇಗಿರುತ್ತೆ, ಅವರ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಯಾಕೆ ಕತೆ ಮಾಡಬಾರ್ದು ಅಂತ ಮಾಡಿದ್ವಿ. ಆ ಕತೆ ಹೋಗ್ತಾ 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 ಕಾಮಿಡಿ ಜನರ್ ಆಗೋಯ್ತು. ಈ ಕಾಮಿಡಿ ಜಾಸ್ತಿ ಆಯಿತು. ಜೊತೆಗೆ ಮಂಜು ಪಾವಗಡ ಬಂದರು, ವಿನೋದ್ ಗೋಬರ್ಗಾಲ್ ಅವ್ರು ಬಂದರು. ಈ ಥರ ಒಂದಷ್ಟು ಒಳ್ಳೊಳ್ಳೆ ಮಜಾ ಬರತ್ತ ಆರ್ಟಿಸ್ಟ್ಗಳಾಗಿರ್ಬೋದು, ಗಿಚ್ಚಿಗಿಲಿ ಆರ್ಟಿಸ್ಟ್ ಆಗಿರ್ಬೋದು. ಇದಕ್ಕೆ ಮುಖ್ಯ ಕಾರಣ ಇನ್ನೊಬ್ರು ಹೇಳ್ಬೇಕಂತಂದ್ರೆ, ತಿಥಿ ಪಿಕ್ಚರ್ ತಮ್ಮಣ್ಣ ಅವ್ರನ್ನ ಹಾಕೊಂಡು ಮಾಡಿದ್ವಿ. ಅವ್ರ ಮೇಲೆನೆ ಕತೆ ಮಾಡಿದ್ದು. ಅದನ್ನ ಕತೆ ಮಾಡ್ಬೇಕಾದಾಗ ದಾಸಪ್ಪ ಅಂತ ಕತೆ ಇಟ್ಕೊಂಡಾಗ ಇವರೇ ಬೇಕಂತ ಪ್ಲಾನ್ ಮಾಡಿ ಅವ್ರ ಮೇಲೆನೆ ನಾನು ದಾಸಪ್ಪ ಸಿನಿಮಾನ ಮಾಡಿದ್ದು. ಅಲ್ಲಿ ಏನಾಯ್ತು ಅಂತಂದ್ರೆ, ಒಂದು ಅವ್ರ ಕಾಮಿಡಿ ಜನರನ್ನ ನೋಡ್ಕೊಂಡು ನಮ್ಗೆ ಅನ್ಸ್ಬಿಡ್ತು, ಒಂದಷ್ಟು ಇನ್ನೊಂದಷ್ಟು ಯೂಜ್ದಲ್ಲಿ ಕಾಮಿಡಿ ಮ್ಯಾನ್ಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಪ್ಲಾನ್ ಮಾಡಿ ಮಂಜು ಪಾವಗಡ, ತಮ್ಮಣ್ಣ ಮತ್ತೆ ಈ ಥರ ಬೇರೆ ಬೇರೆಯವ್ರನ್ನೆಲ್ಲ ಹಾಕೊಂಡು ಮಾಡಿದ್ವಿ. ತುಂಬ ಅದ್ಭುತವಾಗಿ ಬಂದಿದೆ. ಇವತ್ತೆಲ್ಲ ಏನು ನೀವು ಕೇಳ್ತಿದ್ರೆ ಕಾಮಿಡಿ, ಅದೇನಪ್ಪ ಕ್ರೀಮ್ ಮತ್ತೆ ಹೇಳ್ತೀನಿ ಮಕ್ಕೋಗಿ ಅನ್ನೋ ಡೈಲಾಗ್ ಆಗಿರ್ಬೋದು, ಈ ಥರ ಡೈಲಾಗ್ಸ್ಗಳೆಲ್ಲ ಏನು ನೀವು ಕೇಳ್ತಿದ್ದೀರಿ, ಇದೆಲ್ಲ ಒಂದು ಸ್ಪಾಟಲ್ಲಿ ಒಂದಷ್ಟು ಕ್ರಿಯೇಟ್ ಆದಂಥ ಡೈಲಾಗ್ಸ್ಗಳು. ಇವತ್ತು ಅದೆಲ್ಲ ಮಿಲಿಯನ್ ಗಟ್ಟಲೆ ಓಡಿದೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ 2 ಮಿಲಿಯನ್ 3 ಮಿಲಿಯನ್, ನಾವೇನು ಜಸ್ಟ್ ಇವಾಗ ಬಿಟ್ಟು ಒಂದು 3 ವೀಕ್ಸ್ ಆಗಿದೆ ಅಷ್ಟೇ ಟ್ರೈಲರ್ನ. ತುಂಬಾ ರೀಚ್ ಆಗ್ತಿದೆ, ಖುಷಿ ಆಗ್ತಾ ಇದೆ. ಟ್ರೈಲರ್ ನೋಡಿದಾಗ ಎಲ್ಲೋ ತಿಥಿ ಮೂವಿಗೆ ಹೋಲುತ್ತೆ ಅಂತ ಅನಿಸ್ತು. ತಿಥಿ ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ರ ಹೇಗೆ? ಹೌದು, ಆಕ್ಚುಲಿ ಹೇಳ್ಬೇಕಂತಂದ್ರೆ, ನಾನೊಂದು ಸಿನಿಮಾ ನೋಡಿದಾಗ, ತಿಥಿ ಅನ್ನೋದೊಂದು ಸಿನಿಮಾ ನೋಡಿದಾಗ, ಏನ್ ಗುರು ಇದ್ರಲ್ಲಿ ಏನೂ ಇಲ್ಲ, ಈ ಸಿನಿಮಾನ ಇಷ್ಟೊಂದು ಜನ ಬಂದು ನೋಡ್ತಿದ್ದಾರೆ, ಈ ಸಿನಿಮಾ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂತಂದಾಗ ನಮ್ಗೊಂದು ಮೈಂಡಲ್ಲಿ ಬಂತು, ನಾವು ಯಾಕೆ ಇದರದೊಂದು ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಆಮೇಲೆ ಇತ್ತೀಚೆಗೆ ತುಂಬ ಸಾಂಗ್ಸು ಫೈಟ್ಸ್ಗಳಿದ್ರೇ ಸಿನಿಮಾ ಅನ್ನೋ ಥರ ಅಂದ್ಕೊಂಡಿರ್ತಾರೆ ಎಷ್ಟೋ ಜನ. ಅವೆರಡು ಹೊರ್ತುಪಡಿಸಿ ಸಿನಿಮಾ ಮಾಡ್ಬೋದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿದಂಥದ್ದು ಒಂದು ದಾಸಪ್ಪ. ಸೇಮ್ ಹೇಳ್ಬೇಕು ಅಂದರೆ ತಿಥಿ ಪ್ಯಾಟರ್ನ ಈಗ ಆಲ್ಮೋಸ್ಟ್ ಮೀಡಿಯಾದಲ್ಲಾಗಿರ್ಬೋದು, ಪ್ರೆಸ್ಸಲ್ಲಾಗಿರ್ಬೋದು, ಮತ್ತು ನಮಗೆ ಬೇರೆ ಬೇರೆ ಚಾನಲ್ಸ್ಗಳಲ್ಲಿ ಇಂಟರ್ವ್ಯೂಗೆಲ್ಲ ಕೇಳ್ತಿರ್ತಾರೆ, ಸೇಮ್ ತಿಥಿ ಪ್ಯಾಟರ್ನಲ್ಲಿ ಮಾಡಿದ್ದೀರಾ ನೀವು ಅಂದರೆ, ಆ ಥರದ್ದು ಒಂದು ಸ್ವಲ್ಪ ಲಿಂಕ್ ಇದೆ ಅನ್ನೋ ಥರದ್ದು ಹೇಳ್ತಿರ್ತಾರೆ. ಖುಷಿ ಆಗುತ್ತೆ. ಆ್ಯಕ್ಚುಲಿ ಸೇಮ್ ಹಂಗೆ ಹೇಳ್ಬೇಕಂತಂದರೆ, ವಿತೌಟ್ ಫೈಟು ವಿತೌಟ್ ಸಾಂಗ್ಸು 2 hours ಸಿನಿಮಾನ ಹಿಡ್ದು ಕುಣಿಸುವಂತ ಸಿನಿಮಾ ದಾಸಪ್ಪ. ಟ್ರೈಲರ್ ಅಲ್ಲಿ ಹೀರೋ ಆಗಿ ನೀವು ಹೆಚ್ಚಾಗಿ ಕಾಣಿಸ್ಕೊಳ್ಳೇ ಇಲ್ಲ, ಯಾಕೆ? ಡೈರೆಕ್ಟ್ರು ಕೆಲಸ ಜಾಸ್ತಿ ಇರೋದ್ರಿಂದ ಹೀರೋ ಕೆಲಸ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ ಬಟ್ ಅದರಲ್ಲಿ ತಿಥಿ ಅಂದ್ರೆ ತಮ್ಮಣ್ಣ ಅವ್ರ ಬೇಸ್ ಮೇಲೆ ಕತೆ ಮಾಡಿರೋದ್ರಿಂದ ತಮ್ಮಣ್ಣನೇ ಜಾಸ್ತಿ ನಾವು ತೋರಿಸ್ಬೇಕಾಗಿತ್ತು. ಅದ್ರ ಮಧ್ಯದಲ್ಲಿ ಅವ್ರ ಮಗಳದೊಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ಗೆ ಹೀರೋ ಬೇಕಾದಾಗ ನಾನೇ ಮಾಡುವಂತ ಅನಿವಾರ್ಯತೆ ಇತ್ತು. ಹಾಗಾಗಿ ನಾನು ಮಾಡಿದ್ದೀನಿ ಅಷ್ಟೇ ಪಾತ್ರ. ಒಂದು ಏಜ್ಡ್ ಕ್ಯಾರೆಕ್ಟರ್ ಮಂಜು ಪಾವಗಡ ಅವ್ರು ಮಾಡ್ತಾ ಇದ್ದಾರೆ. ಆ ಏಜ್ಡ್ ಕ್ಯಾರೆಕ್ಟರ್ ಮಾಡಕ್ಕೆ ಆ ಏಜಿನವ್ರೆ ತಗೊಳ್ಬಹುದಿತ್ತು ಅಂತ. ಅದೇನಾಗಿತ್ತು ಅಂತಂದ್ರೆ, ಆ ಕ್ಯಾರೆಕ್ಟರ್ ಬೇರೆಯವ್ರಿಗೆ ಹೋಗಿತ್ತು. ಆಕ್ಚುಲಿ ಬೇರೆ ಆರ್ಟಿಸ್ಟ್ಗೆ ಹೋಗಿತ್ತು, ದೊಡ್ಡ ಆರ್ಟಿಸ್ಟ್ಗೆ ಹೋಗಿತ್ತು, ಒಂದು ಸ್ವಲ್ಪ ಏಜ್ ಪರ್ಸನ್ಸ್ಗೆ ಹೋಗಿತ್ತು. ಬಟ್ ಅವ್ರ ಡೇಟು ನಮ್ಮ ಡೇಟು ಸ್ವಲ್ಪ ಕ್ರಾಶ್ ಆದಾಗಿಂದ ನಾವೇನು ಮಾಡಿದ್ವಿ, ಲೇಟ್ ಮಾಡಿದ್ವಿ. ಅವ್ರಿಗೆ ಮತ್ತೆ ಡೇಟ್ ಸಿಕ್ಕಿಲ್ಲ ಅವ್ರದ್ದು. ಆಮೇಲೆ ಏನು ಮಾಡಿದ್ವಿ, ಮಂಜು ಪಾವಗಡ ಅವ್ರನ್ನ ಟ್ರೈ ಮಾಡೋಣ ಯಾಕೆ ಅಂತ ಅಂದ್ಬಿಟ್ಟು ಒಂದ್ಸಲ ಅವ್ರನ್ನ ಕೇಳಿದ್ವಿ. ಅವರು ಕತೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು, ಸರ್ ನಾನು ಮಾಡ್ಕೊಡ್ತೀನಿ ಅಂತ ಬಂದ್ರು. ಬಟ್ ಅವ್ರನ್ನ ಇಟ್ಕೊಂಡೆ ಟ್ರೈ ಮಾಡಿದ್ವಿ, ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತು. ಇವಾಗ ನಿಮ್ಮ ಸಿನಿಮಾದಲ್ಲಿ ಟೋಟಲ್ ಎಷ್ಟು ಹಾಡುಗಳಿದೆ ಹಾಗಿದ್ರೆ? ಇದ್ರಲ್ಲಿ ಮೊದಲನೇ ಹೇಳಿದ್ಲಲ್ಲ, ಸಾಂಗ್ಸ್ ಇಲ್ಲ, ಫೈಟ್ಸ್ ಇಲ್ಲ. ವಿತೌಟ್ ಫೈಟ್ ವಿತೌಟ್ ಸಾಂಗ್ಸ್, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಔಟ್ ಅಂಡ್ ಔಟ್ ಕಾಮಿಡಿ. ಇವಾಗ ಸಿನಿಮಾಗಳು ಒಂದು ಬಿಗ್ ಬಜೆಟ್ ಆಗಿ ಒಂದು ಸ್ಟಾರ್ ಕ್ಯಾಸ್ಟ್ ನ ಹಾಕೊಂಡು ಒಂದು 4-5 ಹಾಡುಗಳನ್ನ ಹಾಕಿ ಒಂದ್ 2-3 ಫೈಟ್ಗಳನ್ನ ಹಾಕಿ ಮಾಡಿರೋ ಸಿನಿಮಾಗಳು ಓಡೋದು ಸ್ವಲ್ಪ ಕಷ್ಟ. ಹಾಗಿರುವಾಗ ಸಾಂಗ್ ಇಲ್ಲ, ಫೈಟ್ ಇಲ್ಲ, ಏನೂ ಇಲ್ಲದೆ ಸಿನಿಮಾ ಓಡುತ್ತೆ ಅನ್ನೋ ಗ್ಯಾರಂಟಿ ನಿಮ್ಗಿದ್ಯಾ? ಅಂದ್ರೆ ಇವಾಗ ನಾವು ನೋಡಿ, ಇವಾಗ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನಮ್ಗೊಂದು ಇದಿತ್ತು, ವಿಡಿಯೋ ನಮಗೆ OTT ಅವ್ರು ಸಿಗ್ತಾರೆ, ಇಲ್ಲ ಅಂತಂದ್ರೆ ಒಂದು ಒಳ್ಳೊಳ್ಳೆ ಥಿಯೇಟರ್ಗಳು ಸಿಗುತ್ತೆ, ಚೆನ್ನಾಗಿ ವೈರಲ್ ಆಗ್ಬಿಡುತ್ತೆ, ನಮ್ದು ತಿಥಿ ತರನೇ ಫುಲ್ಲು ಬ್ಲಾಕ್ ಬಾಸ್ಟರ್ ಹಿಟ್ ಆಗ್ಬಿಡುತ್ತೆ ಅಂತ ಪ್ಲಾನ್ಸ್ಗಳಿತ್ತು. ಬಟ್ ಆ ನಂಬಿಕೆ ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಇವತ್ತಿನ ಸಿಚುವೇಶನ್ ಏನಾಗ್ತಿದೆ ಅಂತಂದ್ರೆ, ನಾವ್ ಏನೇ ಮಾಡಿದ್ರು ಕೂಡ, ಫೈಟ್ ಇಟ್ಟರು ಕೂಡ, ಸಾಂಗ್ ಇಟ್ಟರು ಕೂಡ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಅದನ್ನ ಮಾಡಿ ಪ್ರಯೋಜನ ಏನು? ವಿತೌಟ್ ಸಾಂಗ್ಸ್ ವಿತೌಟ್ ಫೈಟ್ ಯಾಕೆ ಟ್ರೈ ಮಾಡಬಾರ್ದು? ಕಮ್ಮಿ ಬಜೆಟಲ್ಲಿ ಮಾಡೋಣ, ನಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋಣ. ಇವಾಗ ಯಾರು, ನಾನು ವಿಜಯ್ ಕಿಲಾರ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಕಮ್ಮಿ ಬಜೆಟಲ್ಲಿ ನಂದೊಂದು ಟ್ಯಾಲೆಂಟನ್ನು ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಯಾರಾದರೂ ಒಂದು ಒಳ್ಳೆ ಬಜೆಟ್ ಸಿಕ್ಕಿದಾಗ ನಾವು ಅದನ್ನೆಲ್ಲ ಟ್ರೈ ಮಾಡ್ಬೋದು ಅನ್ನೋ ದೃಷ್ಟಿಗೋಸ್ಕರ ಫಸ್ಟ್ ಅಟೆಂಪ್ಟಲ್ಲಿ ಅಷ್ಟೆಲ್ಲ ಬೇಡ. ನನ್ನನ್ನು ನಂಬ್ಕೊಂಡು ದೊಡ್ಡ ಪ್ರೊಡ್ಯೂಸರ್ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಲಾಸ್ ಆಗಿ ಹೋಗ್ಬಿಟ್ಟು ಇಂಥವ್ರಿಂದ ನಾವು ಹಿಂಗೆ ಹಾಳಾಗೋದ್ವಿ ಅನ್ನೋದ್ರ ಬದಲು, ಕಮ್ಮಿ ಬಜೆಟಲ್ಲಿ ನಮ್ಮ ಟ್ಯಾಲೆಂಟನ್ನು ಒಂದು ಪ್ರೂವ್ ಮಾಡೋಣ ಅನ್ನೋ ದೃಷ್ಟಿಗೋಸ್ಕರ ನಾವು
ಸಾಂಗ್ಸು ಫೈಟ್ನೆಲ್ಲ ಬಿಟ್ಟು ಔಟ್ ಆ್ಯಂಡ್ ಔಟ್ ಕಾಮಿಡಿಲಿ ಹಿಡಿದುಕೊಂಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿನೂ ಕೂಡ. ನಮ್ಮ ಸಿನಿಮಾಗೆ ಬಾರ್ ಎ ಸರ್ಟಿಫಿಕೇಟು ಕೂಡ ಬಂದಿದೆ. ಚೆನ್ನಾಗಿದೆ ರಿಸಲ್ಟ್ಸು. ನೋಡೋಣ ಜನ ಹೆಂಗೆ ತಗೊಂತ ರಿಸೀವ್ ಮಾಡ್ತಾರೆ ಅಂತ. ರಿಲೀಸ್ ಪ್ಲಾನ್ ಯಾವಾಗ ಮಾಡಿದ್ದೀರಾ? ನೆಕ್ಸ್ಟ್ ಮಂತು 2nd and 3rd ವೀಕಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗೊತ್ತು ನಿಮಗೆ, ಇಂಡಸ್ಟ್ರಿನಲ್ಲಿ ಯಾವ ಥರ ಗಾಸಿಪ್ಸ್ಗಳು ನ್ಯೂಸ್ಗಳೆಲ್ಲ ಹರಿದಾಡ್ತಿದೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಟ್ ಇವತ್ತಿನ ಸಿಚುವೇಶನ್ಸ್ಗಳು ನೋಡ್ಕೊಬೇಕಂತಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ದಿನ ಬೆಳಗ್ಗೆ ಎದ್ರೆ ಜನ ಕಾಂಟ್ರವರ್ಸಿಗಳು ನೋಡ್ಕೊಂಡು ಟಿವಿಲಿ ಮತ್ತೆ ಮೊಬೈಲ್ಗಳಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿದ್ರೆ ದಯವಿಟ್ಟು ನಾವು ಬದುಕ್ಬೋದು, ನೀವು ಬದುಕ್ಬೋದು. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಹೆಚ್ಚು ಕಮ್ಮಿ 1,000 ಜನಕ್ಕೆ ಕೆಲಸ ಸಿಗುತ್ತೆ. ಶೂಟಿಂಗ್ ಇಂದ ಹಿಡಿದು ಥಿಯೇಟರ್ ರಿಲೀಸ್ ಆಗೋವರೆಗೂ ಅಷ್ಟು ಜನಗಳಿಗೆ ಕೆಲಸಗಳು ಸಿಗುತ್ತೆ. ಬಟ್ ನೀವು ಕುತ್ಕೊಂಡು ಮೊಬೈಲಲ್ಲಿ ಎಲ್ಲೋ ಕುತ್ಕೊಂಡು ಸಿನಿಮಾನ ಮೊಬೈಲಲ್ಲಿ ಕುತ್ಕೊಂಡು ವಾಚ್ ಮಾಡೋದು, ಇಲ್ಲ ಟಿವಿ ಬರುತ್ತೆ ಬಿಡು ಅಂತ ವೆಯ್ಟ್ ಮಾಡಿ ವಾಚ್ ಮಾಡೋದು ಇದೆಯಲ್ಲ, ಅದರಿಂದ ತುಂಬಾ ನಮ್ಮಂತ ನಿರ್ದೇಶಕರು, ಹೊಸ ನಿರ್ದೇಶಕರುಗಳಿಗೆ ತುಂಬಾ ಕುಗ್ಗೋಗ್ತಾ ಇದೀವಿ. ತುಂಬಾ ಎಫರ್ಟ್ ಆಗಿ ಸಿನಿಮಾ ಮಾಡಿರ್ತೀವಿ, ಸಾಲ ಸೋಲ ಮಾಡಿ ಕಷ್ಟ ಬಿದ್ದು ಇಂಥ ಕ್ಯಾರೆಕ್ಟರ್ ಬೇಕು, ಇಂಥ ಡೈರೆಕ್ಟರ್ ಅಲ್ಲ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತ ಒಂದಷ್ಟು ಜನಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿರ್ತೀವಿ, ಶೂಟ್ ಮಾಡ್ತೀವಿ, ಒಂದಷ್ಟು ದಿನಗಳ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಜಸ್ಟ್ ಮೊಬೈಲಲ್ಲಿ ಕೂತ್ಕೊಂಡು 10 ನಿಮಿಷಕ್ಕೆ ರಿಸಲ್ಟ್ ನೋಡ್ಬಿಟ್ಟು ರಿಸಲ್ಟ್ ಹೇಳ್ಬಿಡ್ತಾರೆ. ಅದ್ರಲ್ಲಿ ಒಂದು ಸೌಂಡಿಂಗ್ ಗೊತ್ತಾಗಲ್ಲ, ಒಂದು ಕಲರ್ DI ಕರೆಕ್ಷನ್ಸ್ ಗೊತ್ತಾಗಲ್ಲ, ಅವ್ರಿಗೆ ಒಂದು ಕ್ವಾಲಿಟಿ ಗೊತ್ತಾಗಲ್ಲ. ಸುಮ್ಮನೆ ಮೊಬೈಲ್ ನೋಡ್ಬಿಟ್ಟು ಡಿಸಿಷನ್ ಮಾಡ್ಬಿಡ್ತಾರೆ. ಬಟ್ ಇವತ್ತಿನ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಜನ ಯಾವ್ದಾರ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು ಅಂದ್ರೆ ಟಿವಿ ಇಲ್ಲಾಂದ್ರೆ ಮೊಬೈಲು. ದಯವಿಟ್ಟು ಎರಡನ್ನು ಬಿಟ್ಬಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ನಮ್ಮಂಥ ಕಲಾವಿದರುಗಳನ್ನ ಉಳಿಸಿ ಬೆಳೆಸಿ ತುಂಬಾ ಚೆನ್ನಾಗಿರೋ ಔಟ್ಪುಟ್ಗಳು ಕೊಡ್ತೀವಿ, ಎಂಜಾಯ್ ಮಾಡ್ಬೋದು. ಇವಾಗ ಫಸ್ಟ್ ಎಲ್ಲ OTT, ಅಮೆಝಾನ್ ಪ್ರೈಮು, ಇದ್ಯಾವುದೋ ನೆಟ್ಫ್ಲಿಕ್ಸ್, ಈ ಥರದ್ದು ಯಾವುದು ಇರಲಿಲ್ಲ. ಅವಾಗೆಲ್ಲ ಥಿಯೇಟರ್ಗೆ ಬಂದು ಜನ ನೋಡೋರು, ಸಿನಿಮಾನ ಕಾದಿ ನೋಡೋರು. ಇವಾಗ ಹಂಗಿಲ್ಲ. ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಕಂಟೆಂಟನ್ನು 10 ಜಾಗದಲ್ಲಿ ಮಾರ್ತಾರೆ. ಅಂದ್ರೆ ಎಲ್ಲ ತಗೊಂಡೋದ್ರೆ ಅಲ್ಲೊಂದು 500, ಇಲ್ಲೊಂದು 500, 300 ಜನ ನೋಡ್ತಾರೆ. ಎಲ್ಲೂ ಕೂಡ ನಮ್ಗೆ ಕರೆಕ್ಟಾಗಿ ರಿಸಲ್ಟ್ ಬರಲ್ಲ, ಮತ್ತೆ ಎಲ್ಲೂ ಕೂಡ ನಮ್ಗೆ ರಿಟರ್ನ್ಸ್ ದುಡ್ಡು ಬರಲ್ಲ. ನಮ್ಗೆ ಏನಾಗ್ತಿದೆ ಅಂತಂದ್ರೆ ಥಿಯೇಟ್ರು ಮತ್ತೆ ಮಾಲ್ಗಳು ಇವೆರಡರಲ್ಲೂ ಸುಮಾರಾಗೆಲ್ಲ ಓಡ್ತಾ ಇದೆ. ಇವಾಗ ಸ್ವಲ್ಪ ಕೆಲವುಗಳು ಮಾತ್ರ ನಮಗೆ ಆದ್ಯತೆ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಹೆಂಗ್ ಮಾಡ್ತಿದ್ದಾರೆ ಥಿಯೇಟರ್ಗಳಲ್ಲಿ ಅಂತಂದ್ರೆ, ಯಾವ್ದಾರ ಬೇರೆ ತಮಿಳು, ತೆಲುಗು, ಮಲಯಾಳಿ ಈ ಥರ ಸಿನಿಮಾ ಬಂತು ಅಂದ್ರೆ ಕನ್ನಡದವ್ರಿಗೆ ಚಾನ್ಸೇ ಇಲ್ಲ. ಇಲ್ಲಪ್ಪ ಥಿಯೇಟರ್ ಬುಕ್ ಆಗ್ಬಿಟ್ಟಿದೆ, ನಿಮ್ಗೆ ಥಿಯೇಟರ್ ಕೊಡೋಕ್ಕಾಗಲ್ಲ, ಇಲ್ಲ ಅಡ್ವಾನ್ಸ್ ಕೊಡಿ, ಇಲ್ಲ ಥಿಯೇಟರ್ ಬುಕ್ ಮಾಡ್ಕೊಳ್ಳಿ, ಓಡದೇ ಇರಲಿ ನಾವು 1 ವಾರ ನಿಮ್ಗೆ ಥಿಯೇಟರ್ ರೆಂಟ್ ಕೊಟ್ಬಿಡ್ತೀವಿ. ಅಲ್ಲ, ನಾವೀಗ ಸಾಲ ಸೋಲ ಮಾಡಿ ಸಿನಿಮಾ ಮಾಡಿರ್ತೀವಿ. ಫಸ್ಟ್ ಎಲ್ಲ ಥಿಯೇಟರಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ, ಅವರೇ ದುಡ್ಡು ಕೊಟ್ಟು ಬೈ ಮಾಡ್ತಿದ್ರು ಸಿನಿಮಾಗಳನ್ನ. ಇಲ್ಲ ಅಂತಂದ್ರೆ ನಮ್ಮ ಥಿಯೇಟರ್ಗೆ ಹಾಕಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು. MLA MP ಕಡೆಯಿಂದೆಲ್ಲ, ಮಿನಿಸ್ಟರ್ ಕಡೆಗಳಿಂದ ಇನ್ಫ್ಲೂಯೆನ್ಸ್ ಮಾಡೋರು ಮೊದಲುಗಳು. ನಮ್ಗಿಂತ ಥಿಯೇಟರ್ಗೆ ಸಿನಿಮಾ ಬೇಕು, ಪ್ಲೀಸ್ ದಯವಿಟ್ಟು ಸಿನಿಮಾ ಕೊಡಿ ಅಂತ ಕೇಳೋರು. ಇವಾಗ ನಾವೇ ತಗೊಂಡೋಗಿ ಹಾಕಿ ಅಂತಂದು ಕೇಳಿದ್ರು ಕೂಡ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಕನ್ನಡ ಸಿನಿಮಾ ಅಂತಂದ್ರೆ ಅವ್ರಿಗೆ ಒಂಥರ ಏನೋ ಕೇವಲ, ಎಷ್ಟೋ ಜನಗಳಿಗೆ ಕೇವಲವಾಗಿ ನೋಡ್ತಾರೆ. ಮಂಜು ಪವಡನ ಅವ್ರು ಬಿಗ್ ಬಾಸ್ಗೆ ಹೋಗಿದ್ರಲ್ಲ, ಅವಾಗಲೇ ಮಾಡ್ಬೇಕಾಗಿತ್ತು, ನೀವು ಅವಾಗಲೇ ಮಾಡ್ಬೇಕಾಗಿತ್ತು ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮ ಹತ್ರ ಇರ್ಬೇಕಲ್ಲ ಲಿಕ್ವಿಡ್, ಇಲ್ಲಾಂದ್ರೆ ಅವಾಗ ಸಿನಿಮಾ ರೆಡಿ ಇರ್ಬೇಕಲ್ಲ. ನೆಕ್ಸ್ಟ್ ಅದು ಬಿಟ್ರೆ ಅವ್ರು ತಿಥಿ ಪಿಕ್ಚರ್ ತಮ್ಮಣ್ಣ ತಿಥಿ ಮಾಡಿದ್ರಲ್ಲ, ಆ ಟೈಮಲ್ಲಿ ಚೆನ್ನಾಗಿತ್ತು ಅವ್ರಿಗೆ. ಇವಾಗೆಲ್ಲ ಮರ್ತ್ಬಿಟ್ಟವ್ರು ಅವ್ರನ್ನ ಜನನ. ಅದಲ್ಲ, ಅವ್ರು ಯಾವಾಗಲೂ ಸಾಯ ತನ್ಕೊಂಡು ಕಲೆ ಇದ್ದೇ ಇರುತ್ತೆ. ನೀವು ಅದನ್ನ ಅವ್ರಿಗೊಂದು ಬೆಲೆ ಕೊಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ, ಥಿಯೇಟರ್ಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಬಂದು ಸಿನಿಮಾಗಳು ನೋಡಿದ್ರೆ ನಾವು ಉಳ್ಕೊಂತೀವಿ, ಅವ್ರು ಉಳ್ಕೊಂತಾರೆ. ಡಿಸಿಷನ್ ಮಾಡೋದು ನೀವೇನೆ, ಆಡಿಯನ್ಸ್ಗಳು. ನೀವೇನು ರಿಸಲ್ಟೇ ಕೊಡಲ್ಲ. ಏನು ಮೊಬೈಲಲ್ಲಿ ಕುತ್ಕೊಂತೀರಾ, ಇವತ್ತಲ್ಲ ನಾಳೆ ಬರುತ್ತೆ ಅಂತ ನೋಡ್ತೀರಾ, ಬಿಡ್ತೀರಾ ಅಷ್ಟೇ. ಬಟ್ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಜನ ಹೇಳ್ತಾರೆ ಒಳ್ಳೆ ಕಂಟೆಂಟ್ ಇದ್ರೆ ಬಂದು ನೋಡ್ತೀವಿ, ನೀವುಗಳು ಒಳ್ಳೆ ಕಂಟೆಂಟ್ ಮೂವಿ ಕೊಡಿ ಅಂತ ಹೇಳ್ತಾರೆ. ಒಳ್ಳೆ ಕಂಟೆಂಟು, ಕೆಟ್ಟ ಕಂಟೆಂಟ್ ಅಂತ ಏನಿಲ್ಲ. ಎಲ್ಲ ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ಎಲ್ಲ ನಿರ್ದೇಶಕರುಗಳು ಬರೋದು. ಬಟ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದೇ ಜನಗಳು ಹೆಂಗ್ ಡಿಸಿಷನ್ ಮಾಡ್ತೀರಾ? ಡಿಸೈಡ್ ಹೆಂಗ್ ಮಾಡ್ತೀರಾ? ಸಡನ್ ಆಗಿ ಹೇಳ್ಬಿಡ್ತೀರಾ ಒಳ್ಳೆ ಕಂಟೆಂಟ್ ಇಲ್ಲ ಇಲ್ಲಿ ಅಂತ. ಯಾವ ಥರ ಗೊತ್ತಾಗುತ್ತೆ ನಿಮಗೆ? ಸಿನಿಮಾ ನೋಡ್ಬೇಕಲ್ವಾ ನೀವು? ನಮ್ಗೆ ಥಿಯೇಟರ್ಗಳು ಸಿಗ್ಬೇಕಲ್ವಾ? ಥಿಯೇಟರ್ಗಳು ಸಿಕ್ಕಿದ್ರೆ ನಾವು ಸಿನಿಮಾನ ಅಲ್ಲಿ ಪ್ಲೇ ಮಾಡಿದ್ರೆ ಅವಾಗ ಆಡಿಯನ್ಸ್ ಬಂದು ನೋಡ್ತಾರೆ. ಫಸ್ಟ್ ಶೋ ಇಲ್ಲ ಅಂದ್ರೆ ಸೆಕೆಂಡ್ ಶೋ ನೋಡ್ತಾರೆ, ಸೆಕೆಂಡ್ ಶೋ ಇಲ್ಲ ಅಂದ್ರೆ ಥರ್ಡ್ ಶೋ ಬಂದು ನೋಡ್ತಾರೆ. ಒಂದು ಶೋ ಕೊಡ್ತಾರೆ ಮಾರ್ನಿಂಗ್, ಯಾವಾಗಲೂ ಒಂದು ಶೋ ಕೊಡ್ತಾರೆ ಥಿಯೇಟರ್ಗಳಲ್ಲಿ. ಡಿಮ್ಯಾಂಡ್ ಮಾಡಿ ಥಿಯೇಟರ್ ತೊಗೊಂತೀವಿ. ಮಾರ್ನಿಂಗ್ ಬರೋದೇ ಇಲ್ಲ ಥಿಯೇಟರ್ ಜನಗಳು. ಎಷ್ಟೋ ಜನ ಬರೋದೇ ಈವ್ನಿಂಗ್ ಬರ್ತಾರೆ, ಮಧ್ಯಾಹ್ನ ಬರ್ತೀನಿ ಅಂತಾರೆ. ಮಧ್ಯಾಹ್ನ ನಮ್ಮ ಸಿನಿಮಾನೇ ಇರೋದಿಲ್ಲ, ತೆಗೆದ್ಬಿಟ್ಟಿರ್ತಾರೆ. ಅವಾಗ ಯಾರಿಗೆ ಹೇಳ್ಬೇಕು ನಮ್ಮ ನೋವುಗಳನ್ನ? ನಿಮ್ಮ ಸಿನಿಮಾನ OTTಯಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ರೆ, ಅಥವಾ ಥಿಯೇಟರ್ ಅಲ್ಲೇ ರಿಲೀಸ್ ಮಾಡೋಣ ಅನ್ನೋ ಪ್ಲಾನಿಂಗ್ ಇತ್ತ ನಿಮ್ದು? ಆಕ್ಚುಲಿ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನಾವು OTT ಮತ್ತೆ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಇದೆಲ್ಲ ಮೈಂಡಲ್ಲಿ ಇತ್ತು. ತುಂಬಾ ಜನ ಹೇಳೋರು OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾ ಮಾಡಬೇಕು, ಅದೆಲ್ಲ ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ರೆ ತಗೊಂತಾರಂತೆ, ಆಗಂತೆ ಈಗಂತೆ ಅಂತೆ ಕಂತೆಗಳೆಲ್ಲನೂ ಕೇಳ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಮುಗಿಯೋಷ್ಟೊಳಗಡೆ ಹೋದ್ರೆ ಅವ್ರು ಹೇಳ್ತಾರೆ, ಸರ್ ಮೂಟೆಗಟ್ಟಲೆ ಬೀದೆ ನಿಮ್ಮಂತ ಸಿನಿಮಾ ಕಥೆಗಳು, ನಾವು ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡೋಕ್ಕಾಗಲ್ಲ, ನಮ್ ಕಂಟೆಂಟ್ ಓಡೋದೇ ಇಲ್ಲ. ಸಿನಿಮಾ ಟೈಟ್ಲ್ ಕೇಳ್ತಂಗೆ ಹೇಳ್ಬಿಡ್ತಾರೆ, ಈ ಕಂಟೆಂಟ್ ಓಡಲ್ಲ ಸರ್ ನಮ್ಮ ಹತ್ರ. ಹೆಂಗ್ ಡಿಸಿಷನ್ ಮಾಡ್ತಾರೆ ಇವರು? ಒಂದು ಸಿನಿಮಾನ ಹಾಕಲ್ಲ, ನೋಡಲ್ಲ, ಇಲ್ಲಾಂದ್ರೆ ನಾವು ಬೇರೆಯವ್ರ ತರ ಕೋಟಿಗಟ್ಟಲೆ ಕೊಡಿ ದುಡ್ಡನ್ನ ಅಂತ ಕೇಳಲ್ಲ. ಸಿನಿಮಾನೇ ಇವ್ರು ನೋಡಿರಲ್ಲ, ವಾಚೆ ಮಾಡಲ್ಲ. ಫಸ್ಟ್ ಸಿನಿಮಾ ನೋಡಿ, ಆಮೇಲೆ ಡಿಸೈಡ್ ಮಾಡಿ.
ಇಲ್ಲ ಸರ್ ಈ ತರ ಕಂಟೆಂಟು ಈ ತರ ಜನರು ಹೋಗಲ್ಲ ಸರ್, ಸಾಂಗ್ ಇದ್ರೇನೆ ಸಿನಿಮಾ ನೋಡೋದು ಕಷ್ಟ, ಫೈಟ್ ಇದ್ರೆ ನೋಡೋದು ಕಷ್ಟ, ಇನ್ನ ನೀವು ತಿಥಿ ಪ್ಯಾಟರ್ನ್ ಮಾಡ್ಕೊಂಡ್ ಬಂದಿದ್ದೀರಾ, ಇದನ್ನ ಯಾರು ಸರ್ ನೋಡ್ತಾರೆ, ಟೈಟ್ಲ್ ನೋಡಿದ್ರೆ ದಾಸಪ್ಪ ಅಂತ ಇದೆ, ಏನ್ ನನಗೆ OTT ಅವನಿಗೋಸ್ಕರ ಟೈಟ್ಲ್ ಚೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ ಅವ್ರಿಗೋಸ್ಕರ 2-3 ಫೈಟು ಸಾಂಗ್ಸ್ಗಳನ್ನೆಲ್ಲ ಇಡಬೇಕಾಗುತ್ತೆ. ಅವನೇನು ದೊಡ್ಡ ಬಿಗ್ ಬಜೆಟ್ ಕೊಡ್ತಾನೆ ಅಂತ ಅವನೇನು ಕೊಡಲ್ಲ. ಅದನ್ನ ನಂಬ್ಕೊಂಡು ಎಷ್ಟೋ ಕಲಾವಿದರುಗಳು ಎಷ್ಟೋ ನಿರ್ದೇಶಕರುಗಳು ಹೊಸ ಹೊಸ ಸಿನಿಮಾಗಳು ಬಂದ್ ಮಾಡಿದ್ದಾರೆ. ಎಲ್ಲರೂ ಸುಮ್ಮನೆ ಬುಟ್ಟಿಲ್ ತುಂಬ ಇಟ್ಟಿದ್ದಾರೆ ಸಿನಿಮಾಗಳನ್ನ, ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ, ಸಾಲಕ್ಕೆ ತಗ್ಲಾಕೊಂಡಿದ್ದಾರೆ, ತುಂಬಾ ಕಷ್ಟಗಳು ಅನುಭವಿಸ್ತಿದ್ದಾರೆ. ಯಾಕೆ ಅವ್ರನ್ನೇ ನಂಬ್ಕೊಂಡಿರ್ಬೇಕು? ಬೇಡ, ಅವ್ರು ಬಿಟ್ಬಿಟ್ಟು ನಾವು ಥಿಯೇಟ್ರು ಇದು ಯಾವುದು ಚಾನಲ್ಸ್ಗಳವ್ರಂತೂ ಮಾತೇ ಆಡ್ಸಲ್ಲ. ಹೌದಾ, ನೋಡ್ತೀವಿ ರಿಲೀಸ್ ಮಾಡಿ, ಫಸ್ಟ್ ಎಲ್ಲ ಸೆನ್ಸರ್ ಆಗ್ಲಿ ಅಂತಾರೆ, ಸೆನ್ಸರ್ ಆದ್ಮೇಲೆ ರಿಲೀಸ್ ಆಗ್ಲಿ ಅಂತಾರೆ, ರಿಲೀಸ್ ಆದ್ಮೇಲೆ ರಿವ್ಯೂ ನೋಡ್ಕೊಂಡು ಸಿನಿಮಾನ ಬೈ ಮಾಡ್ತಾರೆ. ಈಗ ನಾವು ಒಂದು 50 ಲಕ್ಷ ಖರ್ಚು ಮಾಡಿದೀವಿ ಅಂದ್ರೆ ಅವತ್ತು 5 ಲಕ್ಷ ಕೊಟ್ರೆ ಹೆಚ್ಚು ರಿಲೀಸ್ ಆದ್ಮೇಲೆ. ಇಲ್ಲಪ್ಪ ನಿನ್ ಸಿನಿಮಾ ಬಂತು, 4 ದಿನಕ್ಕೆ ಹೊಟ್ಟೋಯ್ತು, ಜನ ನೋಡ್ಲಿಲ್ಲ, ಇನ್ ಜನ ಥಿಯೇಟರ್ಲೇ ನೋಡ್ಲಿಲ್ಲ ಅಂದ್ರೆ ಟಿವಿಲಿ ನೋಡ್ತಾರೆ. ಈಗ ಧಾರಾವಾಹಿನ ನೀವು ಬಂದೇಟ್ ಹೆಂಗ್ ನೋಡ್ತಾರೆ? ಈಗ ಸೀರಿಯಲ್ಸ್ ಕರೆಕ್ಟಾಗಿ 6 ಗಂಟೆಗೆ ಬರುತ್ತೆ ಅಂದ್ರೆ 6 ಗಂಟೆಗೆ ಬಂದು ಎಕ್ಸಾಕ್ಟ್ ಆಗಿ ಕೂತಿರ್ತಾರೆ ಅವರು. ನೀವು ಆ ಥರ ಪ್ರಮೋಟ್ ಮಾಡ್ತೀರಾ ಟಿವಿಲಿ, ಬಂದು ನೋಡ್ತಾರೆ. ನೀವು ಹಾಕದೇ ಇಲ್ವೇ, ನೀವೇ ಡಿಸಿಷನ್ ಕೊಟ್ಬಿಟ್ಟಿರ್ತೀರಾ, ಇದು ಓಡಲ್ಲ ಸರ್ ಸಿನಿಮಾ, ಅಷ್ಟು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ದೊಡ್ಡ ಆರ್ಟಿಸ್ಟ್ಗಳಿಲ್ಲ. ದೊಡ್ಡ ಆರ್ಟಿಸ್ಟ್ಗಳಿಗೆ ಎಲ್ಲಿಂದ ತರಬೇಕು? ನಾವು ಹಾಕೋ ಬಜೆಟ್ಗೆ ನಮ್ಮ ಕತೆಗೆ ಅವ್ರು ಸೂಟಬಲ್ ಆಗ್ಬೇಕಲ್ಲ. ಈಗ ದೊಡ್ಡ ನಿರ್ದೇಶಕರುಗಳ ಹೀರೋಗಳೇನ್ ಮಾಡ್ತಾರೆ, ಹೆಸರು ಮಾಡಿರೋ ಡೈರೆಕ್ಟರ್ಗಳ ಹತ್ರನೇ ಕೆಲಸ ಮಾಡಿಸ್ತಾರೆ. ನಾವೇನಾರ ಸರ್ ನಮ್ಗೊಂದು ಒಳ್ಳೆ ಕತೆ ಮಾಡಿದೀವಿ ಅಂತ ದೊಡ್ಡ ಸ್ಟಾರ್ಗಳ ಹತ್ರ ಯಾರ ಹತ್ರ ತಗೊಂಡೋದ್ರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯೇನಪ್ಪ, ಯಾವ ಸಿನಿಮಾ ಮಾಡಿದ್ಯಾ ಅಂತ ಕೇಳ್ತಾರೆ. ನಾವೀಗ ಹಂಗಾದ್ರೆ ಅವ್ರಿಗೋಸ್ಕರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರುವಷ್ಟೊಳಗಡೆ ಇವ್ರು ಡೇಟ್ಸೇ ಸಿಗಲ್ಲ ನಮ್ಗೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಈ ತರ ಸಿನಿಮಾ ಮಾಡಿರ್ತೀವಿ, ವಿತೌಟ್ ಫೈಟು ವಿತೌಟ್ ಸಾಂಗ್ಸ್, ಒಂದು ದಾಸಪ್ಪ ತರ ಒಂದು ಸಿನಿಮಾ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೆಕ್ಸ್ಟ್ ದೊಡ್ಡ ಹೀರೋಗಳ ಹತ್ರ ಹೋಗೋಣ ಅಂತ ಕೂತಿರ್ತೀವಿ. ಅಷ್ಟರೊಳಗಡೆಗೆ ಈ ಸಿನಿಮಾನೇ ನಮ್ಗೆ ತುಂಬಾ ನೋವುಗಳ ಕೊಟ್ಬಿಟ್ಟಿರುತ್ತೆ. ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ರೆಡಿ ಆದ್ಮೇಲೆ ರಿಲೀಸಿಗೆ ಕಷ್ಟಪಡಬೇಕು, ಥಿಯೇಟರ್ಗಳ ಸೆಟಪ್ಗಳು ಕಷ್ಟಪಡಬೇಕು, ತುಂಬಾ ನೋವುಗಳು ಪಟ್ಟಿರ್ಬೇಕು. ಇದನ್ನ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ ಸಿನಿಮಾ ಮಾಡೋ ಮೂಡೇ ಇರಲ್ಲ. ಇವಾಗ ಸಾಕಪ್ಪ ಸಿನಿಮಾ ಸವಾಸನೆ ಸಾಕು ಅನ್ನೋ ಆ ಥರ ಆಗ್ಬಿಟ್ಟಿರುತ್ತೆ. ತಿರ್ಗಾ ನೆಕ್ಸ್ಟ್ ಅದೇ ದೊಡ್ಡ ಹೀರೋಗಳ ಹತ್ರ ಹೋಗ್ಬಿಟ್ಟು ಸರ್ ಹಿಂಗೊಂದು ಸಿನಿಮಾ ಮಾಡಿದೆ, ನೀವು ಹೇಳೋ ಎಕ್ಸ್ಪೀರಿಯನ್ಸ್ ಆಯ್ತು, ನಂಗೊಂದು ಡೇಟ್ ಕೊಡ್ತೀರಾ ಅಂತಂದ್ರೆ ಅವಾಗ ಹೇಳ್ತಾರೆ, ಇಲ್ಲ ಮಾಡಿರೋ ಸಿನಿಮಾ 1 ವಾರಕ್ಕೆ ಹೋಯ್ತು, ನೋಡಿದೀನಿ, ಹೋಗಪ್ಪ ನಿನ್ ಕತೆ ಏನು ಅಂತ, ನಡಿಯಪ್ಪ ಮನೆಗೆ ಅಂತ ಹೇಳ್ತಾರೆ. ಇವರು ನಮ್ಗೆ ಚಾನ್ಸ್ ಕೊಟ್ಟಿಲ್ಲ, ಈ ಕಡೆಗೆ ಕರೆಕ್ಟಾಗಿ ಥಿಯೇಟರ್ ಸಿಗಲ್ಲ, ಒಳ್ಳೆ ಡಿಸ್ಟ್ರಿಬ್ಯೂಷನ್ ಸಿಗಲ್ಲ. ಮತ್ತೆ ಆಡಿಯೋ ಕಂಪ್ನಿಯವ್ರದ್ದು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ನಮ್ಗೆ ಆಡಿಯೋ ಕಂಪ್ನಿಯಿಂದ ಒಂದು ಯಾವ ಅವಮಾನಗಳು ಅಂತಂದ್ರೆ, ಸೀರಿಯಸ್ಲಿ ಇದು ನಿಜವಾಗ್ಲೂ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಎಲ್ಲರೂ ಕೇಳಿಸ್ಕೊಳ್ಳಿ, ಇದನ್ನ ತುಂಬಾ ನೋವು ಅನ್ಭವಿಸ್ಬಿಟ್ಟಿದೀನಿ. ಯಾಕೆ ಅಂತಂದ್ರೆ, ಒಂದು ನಂದು ಟ್ರೈಲರ್ನ ದಾಸಪಟಲ್ನ ತಗೊಂಡೋಗ್ಬಿಟ್ಟು, ಸರ್ ಈ ಟ್ರೈಲರ್ ತಗೊಳ್ಳಿ, ನನಗೊಂದು ಇಷ್ಟು ಅಮೌಂಟ್ ಕೊಡಿ ಸರ್ ಅಂತಂದ್ರೆ ಏನಂತಾರೆ ಅಂತಂದ್ರೆ, ಆಫೀಸಿಗೆ ಬನ್ನಿ ಮಾತಾಡೋಣ, ಆಫೀಸ್ಗೆ ಹೋದ್ಮೇಲೆ ಟೀ ಕುಡೀರಿ, ಟೀ ಕುಡ್ದಾದ್ಮೇಲೆ ನೋಡ್ತಾರೆ, ಸರ್ ಹೇಳ್ತೀನಿ, ಇದ್ರಲ್ಲಿ ಫೈಟ್ ಇಲ್ಲ, ಸಾಂಗ್ಸ್ ಇಲ್ಲ, ಇದನ್ನ ತಗೊಂಡು ನಾವು ಹೆಂಗ್ ಮಾಡೋದು? ವರ್ಕೌಟ್ ಆಗಲ್ಲ ಸರ್ ಇದು. ಬೇಕಾದ್ರೆ ರೆವಿನ್ಯೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಕೊಡಿ, ಬೇಕಾದ್ರೆ ಹಾಕ್ಕೊಡ್ತೀವಿ, ನಿಮ್ಗೊಂದು ಬ್ರ್ಯಾಂಡ್ ಸಿಗುತ್ತೆ, ಒಂದು ಒಳ್ಳೆ ಕಂಪ್ನಿಲಿ ಮಾಡಿದೀನಿ ಅಂತ, ಆಡಿಯೋ ಕಂಪ್ನಿಲಿ ಮಾಡಿದೀನಿ ಅಂತ ಬ್ರ್ಯಾಂಡ್ ಸಿಗುತ್ತೆ ನೋಡಿ ಅಂತಾರೆ. ಅದೇ ನಮ್ಮ ಹಿಂದೆ ಯಾವುದೋ ಒಂದು ಆಡಿಯೋದು ರಿಲೀಸ್ ಆಗುತ್ತೆ, ಆಡಿಯೋ ರಿಲೀಸ್ ಆದಾಗ ಒಂದು ದೊಡ್ಡ ಮಟ್ಟಕ್ಕೆ ಆಡಿಯೋ ರೇಟ್ನ ತಗೊಂಡಿದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಎಲ್ಲ ತಗೊಳಕ್ಕೆ ರೆಡಿ ಇರ್ತಾರೆ. ನಮ್ಗೆ ಜಸ್ಟ್ ಒಂದು 50,000 1 ಲಕ್ಷ ದುಡ್ಡು ಕೊಡೋಕ್ಕಾಗಲ್ಲ ಅವ್ರ ಕೈಲಿ, ಆಡಿಯೋ ಕಂಪ್ನಿಯವ್ರ ಕೈಲಿ. ಕೇಳಿದ್ರೆ ಹೆಂಗ್ ನೋಡ್ತಾರೆ ಅಂದ್ರೆ, ಅವರು ಕೂಡ ತಡಿ ಏನೋ ಎಫರ್ಟ್ ಹಾಕಿದ್ದಾರೆ, ಫ್ರೀಯಾಗಂತೂ ತಗೊಳೋದು ಬೇಡ, ಅಟ್ಲೀಸ್ಟ್ ಒಂದು 5 ಲಕ್ಷ ಖರ್ಚು ಮಾಡಿದಾನ, ಒಂದು 5,000 ಕೊಡೋಣ, ತಗೊಳಪ್ಪ ಒಂದು 5,000 ಅಂತ. ನಮ್ಗೊಂದು ಖುಷಿ ಆಗುತ್ತೆ, ಅಟ್ಲೀಸ್ಟ್ ಟ್ರೈಲರ್ ಸೇಲ್ ಮಾಡೋದು, ಒಂದು 5,000 ಬಂತು, ಆ ದುಡ್ಡಲ್ಲಿ ಒಂದು ಪ್ರಮೋಷನ್ ಮಾಡೋಣ, ಸಿನಿಮಾ ರೀಚ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇರ್ತೀವಿ. ನೀನು ಆ ದುಡ್ಡು ಕೊಡೋ ದುಡ್ಡಿಂದ ನಾವೇನು ಸಾಲ ತೀರ್ಸ್ಕೊಳಕ್ಕೂ ಆಗಲ್ಲ. ಈ ತರದೊಂದು ಆಡಿಯೋ ಕಂಪ್ನಿಯಿಂದ ತುಂಬಾ ಅವಮಾನಗಳು. ಯಾಕೆಂದ್ರೆ ನಾನು 3 ಆಡಿಯೋ ಕಂಪ್ನಿನ ಮೀಟ್ ಮಾಡಿದ್ದೀನಿ, 3 ಕೂಡ ನನಗೆ ಯಾವ ತರ ಅಂತಂದ್ರೆ, ಗುರು ನಿನ್ ಸಿನಿಮಾ ಕೊಟ್ರೆ ಕೊಡಲಿ ಹಾಕ್ತಿವಿ, ಇಲ್ಲಾಂದ್ರೆ ತಗೊಂಡು ಹೋಗಪ್ಪ ಗುರು ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಇವ್ರಿಗೆ ದೊಡ್ಡ ಹೀರೋಗಳೇ ಬೇಕು, ದೊಡ್ಡ ಡೈರೆಕ್ಟರ್ಗಳೇ ಬೇಕು, ಆಮೇಲೆ ನೇಮ್ ಇರೋ ಆರ್ಟಿಸ್ಟ್ಗಳಿರ್ಬೇಕು, ಮ್ಯೂಸಿಕ್ ಡೈರೆಕ್ಟರ್ ನೇಮ್ ಇರಬೇಕು, ಕೊರಿಯೋಗ್ರಾಫರ್ ನೇಮ್ ಇರಬೇಕು, ಒಟ್ಟಲ್ಲಿ ಹೆಸರಿರೋರೇ ಬೇಕು. ಹೆಸರಿರೋರೇ ಎಷ್ಟು ದಿನ ಅಂತ ಇರ್ತಾರೆ? ಹಂಗಾರೆ ಹೊಸಬ್ರುಗಳಿಗೆ ಚಾನ್ಸ್ ಇಲ್ವಾ? ಹಂಗಾರೆ ನಮ್ಮಂತವ್ರು ಬೆಳೆಯೋಂಗೆ ಇಲ್ವಾ? ಹೊಸ ಕಲಾವಿದ್ರು ಬರಂಗೆ ಇಲ್ಲ, ಹೊಸ ಡೈರೆಕ್ಟರ್ಗಳು ಬರಂಗೆ ಇಲ್ಲ. ಏನ್ ಅರ್ಥ ಆಗ್ತಿಲ್ಲ. ಅಂದ್ರೆ ನಾವು ನಮ್ ಕನ್ಸುಗಳನ್ನ ನನ್ಸ್ಗಳಲ್ಲೇ ಸುಮ್ಮನೆ ಇದ್ ಮಾಡ್ಕೊಂಡಿರ್ಬೇಕಾ? ನೀವು ಎಷ್ಟು ಹೆಲ್ಪ್ ಮಾಡ್ತಿರೋ ಆಗ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ, ನಾವೆಲ್ಲ ನಿಮ್ನೆಲ್ಲ ನಂಬ್ಕೊಂಡು ಸಿನಿಮಾ ಮಾಡಿರ್ತೀವಿ. ಫಸ್ಟ್ ಆಫ್ ಆಲ್ ನೀವೇ ರೀಚ್ ಮಾಡೋಕ್ಕೆ ಒಂದು ಆಡಿಯೋ ಕಂಪ್ನಿಯವ್ರು ರೀಚ್ ಮಾಡ್ತೀರಾ, ಟ್ರೈಲರ್ನ ಚೆನ್ನಾಗಿ ಓಡುತ್ತೆ. ಬೇರೆಯವ್ರದ್ದೆಲ್ಲ ಪದೇ ಪ್ರೋಮೋ ಹಾಕ್ತೀರಾ, ಒಂದೊಂದು ಇದನ್ನ ಪೋಸ್ಟ್ಗಳು ಬಿಡ್ತಿರ್ತೀರಾ, 1 ಲಕ್ಷ ಆಯ್ತು, 1.5 ಲಕ್ಷ ಆಯ್ತು, 5 ಲಕ್ಷ ಆಯ್ತು, 5 ಮಿಲಿಯನ್ ಆಯ್ತು, 10 ಮಿಲಿಯನ್ ಆಯ್ತು ಅಂತ ಪದೇ ಪೋಸ್ಟ್ಗಳು ಮಾಡ್ತೀರಾ. ಅದೇ ಹೊಸಪ ತಗೊಂಡೋಗ್ಬಿಟ್ಟು ಯಾವ್ದಾರ ಒಂದು ಟ್ರೈಲರ್ನೋ ಸಾಂಗ್ಸ್ನೋ ಕೊಟ್ರೆ, ಆಡಿಯೋ ಕಂಪ್ನಿಯವ್ರು ಒಂದ್ಸಲ ತಗೊಂಡೋಗಿ ಪೇಸ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಗಮನನೂ ಇಲ್ಲ, ಗಾಳಿನೂ ಇಲ್ಲ. ನಾನೇ 1 ವಾರ ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ, ಹಾಕಿದೀನಿ ಗುರು ಓಡ್ತಾ ಇಲ್ಲ, ನಾನು ಅವತ್ತು ಹೇಳಿದ್ನಲ್ಲ ಗುರು ಓಡಲ್ಲ ಅಂತ. ಈ ತರ ಡಿಸೈಡ್ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿ ಬಿದ್ದೋಗುತ್ತೆ ಅನ್ನೋ ಮಾತುಗಳೆಲ್ಲ ರೀಸೆಂಟ್ ಆಗಿ ಹರಿದಾಡ್ತಾ ಇತ್ತು. ನಿಮ್ಮ ಪ್ರಕಾರ ಯಾಕೆ ಈ ತರ ಆಗ್ತಾ ಇದೆ ಅಂತ ಹಾಗಿದ್ರೆ?
ಕನ್ನಡ ಇಂಡಸ್ಟ್ರಿ ಬಿದ್ದೋಗ್ತಾ ಇದೆ ಅಂತಂದ್ರೆ ಹಿಂಗೆ ನೋಡಿ, ಹೊಸ ನಿರ್ದೇಶಕರುಗಳು, ಹೊಸ ಡೈರೆಕ್ಟರ್ಗಳು, ಹೊಸ ಪ್ರೊಡ್ಯೂಸರ್ಸ್ಗಳು, ಹೊಸ ಕಲಾವಿದರುಗಳಿಗೆ ಚಾನ್ಸ್ಗಳು ಕೊಟ್ರೆ ಯಾವುದು ಬೀಳಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನಂತಂದ್ರೆ ಎಲ್ಲ ಮಾತಾಡೋದೇನಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾಗಳು ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, KGF ಸಿನಿಮಾ ಬಂತು, ಎಲ್ಲರೂ ಕೂಡ ಹೇಳ್ತಿರ್ತಾರೆ KGF ಸಿನಿಮಾ ಬಂದ್ರೆ ಇಂಡಸ್ಟ್ರಿ ಚೇಂಜ್ ಆಗೋಯ್ತು. ಸೀರಿಯಸ್ಲಿ ಚೇಂಜ್ ಆಗಲಿಲ್ಲ, ಜನಗಳೇ ಚೇಂಜ್ ಆಗ್ಬಿಟ್ರು. ನೋಡಿದ್ರೆ ಈ ತರದ ಸಿನಿಮಾ ನೋಡ್ಬೇಕು, ಇಲ್ಲ ಈ ತರ ಸಿನಿಮಾ ನೋಡ್ಲೇಬಾರ್ದು ಅಂತ. ಕಾಂತಾರ ಬಂತು, ಅದಾದ್ಮೇಲೆ ತುಂಬಾ ಅದ್ಭುತವಾಗಿರೋ ಸಿನಿಮಾ ಮಾಡಿದ್ರು. ಇನ್ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಹೋಯ್ತು. ಎಲ್ಲೋಯ್ತು ಇರೋ ಸಿನಿಮಾನ ಇನ್ನ ಫ್ಲಾಪ್ ಆಗ್ತಾ ಇದೆ. ಅವ್ರಿಗೆ ಮಾತ್ರ ಬಂತು, ಒಂದ್ ಲೆವೆಲ್ ಚೇಂಜ್ ಆಯ್ತು ಅಷ್ಟೇ, ನಮ್ಗೆ ಯಾರಿಗೂ ಚೇಂಜ್ ಆಗಿಲ್ಲ. ಅವರೆಲ್ಲ ಹೆಸರು ಮಾಡಿದ್ರು, ದುಡ್ಡು ಮಾಡಿದ್ರು, ಚೆನ್ನಾಗಿದ್ದಾರೆ, ಖುಷಿ. ಬಟ್ ನಮ್ಗೆ ಆ ಥರದ್ದು ಇಲ್ಲಿಕ್ಕೆ ಇಲ್ಲ. ನಮ್ಮಂತ ಕಲಾವಿದರುಗಳು ಇನ್ನೂ ಸೈಕಲ್ ಹೊಡಿತಾನೆ ಇದೀವಿ, ಮಾಡ್ತಾನೆ ಇದೀವಿ. ನಮ್ಗೆ ಬೆಲೆನೂ ಇಲ್ಲ ನಮ್ಮ ಕಲೆಗೆ, ಮತ್ತೆ ನಮ್ಮ ಸಿನಿಮಾಗಳನ್ನ ಕೇಳೋರು ಗತಿ ಇಲ್ಲ. ಹಾಗಿದ್ರೆ ಕಾಂತಾರ, KGF ಅಂತ ಸಿನಿಮಾಗಳು ಹೊಸಬ್ರಿಗೆ ಅಂದ್ರೆ ನಿಮ್ಮ ಪ್ರಕಾರ ಪಾಸಿಟಿವ್ ಆಯ್ತಾ ನೆಗೆಟಿವ್ ಆಯ್ತಾ? ಅಂದ್ರೆ ಇವಾಗ ಒಂದು ಹೇಳ್ಬೇಕಂದ್ರೆ, ಖುಷಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ ಹೋಯ್ತಲ್ಲ ಅಂತ ಆ ಸಿನಿಮಾ ನೋಡಿ ಖುಷಿ ಪಡ್ಬೇಕಷ್ಟೇ. ಅದರಿಂದ ಆಗಿರೋ ಎಫೆಕ್ಟ್ಗಳು ತುಂಬಾ ಇದೆ. ಅಂದ್ರೆ ಎಲ್ಲ KGF ಆಗಕ್ಕಾಗಲ್ಲ. ನಾವು ತಗೊಂಡೋದ್ರೆ ಏನಂತಾರೆ ಅಂತಂದ್ರೆ, ಸಾಂಗ್ಸ್ ಹಂಗಿರ್ಬೇಕಿತ್ತು, ಫೈಟ್ ಹಿಂಗಿರ್ಬೇಕಿತ್ತು, ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದ್ದಾರೆ ಜನ ಅಂತ. ಎಲ್ಲಾದವರು ಅಂದ್ರೆ ನಮ್ಮ ಹತ್ರ ರೇಟಿಂಗ್ ಮಾತಾಡೋರು, TV ರೇಟ್ಸ್ ಆಗಿರ್ಬೋದು, ನಮಗೆ ಅಟ್ಲೀಸ್ಟ್ ಒಂದು ಯಾವ್ದು ಆಡಿಯೋ ಕಂಪ್ನಿಯವ್ರು ಆಗಿರ್ಬೋದು, ಈ ಬೈಯರ್ಸ್ಗಳಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಹೆಂಗ್ ಮಾತಾಡ್ತಾರೆ ಅಂದ್ರೆ, ಕಾಂತಾರ ಹೆಂಗೈತೆ ಗೊತ್ತಾಗೋರು, KGF ಹೆಂಗೈತೆ ಗೊತ್ತಾಗೋರು. ನಾವು ಅದೇ ತರ ಮಾಡಕ್ಕಾಗತ್ತಾ? ನಮಗೂ ಆ ಥರ ಪ್ರೊಡ್ಯೂಸರ್ಗಳು ಸಿಗ್ತಾರ? ಆ ಥರ ನಮ್ಮ ಹತ್ರ ಕತೆ ಇರುತ್ತಾ? ಆ ಕತೆಗೆ ತಕ್ಕನಾಗ ಏನ್ ಬೇಕು ಅದನ್ನ ಮಾಡಿರ್ತೀವಿ. ಬಟ್ ಇವರು ಅದನ್ನ ಸಪೋರ್ಟೇ ಮಾಡಲ್ಲ. ಎಲ್ಲ ಸಿನಿಮಾನು ಕಾಂತಾರ ಆಗಕ್ಕಾಗಲ್ಲ, ಎಲ್ಲ ಸಿನಿಮಾ KGF ಆಗಕ್ಕೆ ಸಾಧ್ಯನೇ ಇಲ್ಲ. ಹೊಸ ನಿರ್ದೇಶಕರುಗಳಿಗೆ ಎಷ್ಟೋ ಜನಗಳಿಗೆ ಬೆಲೆ ಇಲ್ಲ ಅಂತ ಇದೇ ಕಾರಣ. ರೇಟ್ಗಳು ಸಿಗ್ತಾ ಇಲ್ಲ, ಮಾಡಿರೋ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ, ಥಿಯೇಟರ್ಗಳು ಸಿಗ್ತಾ ಇಲ್ಲ. ಮತ್ತೆಲ್ಲ ಹೋಗ್ಬೇಕು? ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು. ಯಾಕೆ ಬಿದ್ದೋಗುತ್ತೆ? ನೀವು ಚಾನ್ಸ್ ಕೊಡಿ, ಚಾನ್ಸ್ ಕೊಟ್ರೆ ಆಗುತ್ತೆ. ಚಾನ್ಸೇ ಕೊಡ್ತಿಲ್ವೇ? ಯಾವ್ದಾರ ಒಂದು ಸಣ್ಣ ಕಾಂಟ್ರವರ್ಸಿ ಅಂತಂದ್ರೆ ಎಲ್ಲ ಜನಗಳು TV ಮೊಬೈಲಲ್ಲೇ ಕೂತಿರ್ತಾರೆ. ಥಿಯೇಟರ್ಗೆ ಬಂದು ಜನ ಸಿನಿಮಾನೇ ನೋಡಲ್ಲ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿಲ್ಲ ಅಂತಂದ್ರೆ ನಾವೆಲ್ಲ ಹೋಗ್ಬೇಕು? ಬಡ್ಡಿ ಕಟ್ಟೋದು, ಸಾಲ ಮಾಡೋದು, ಇಲ್ಲ ಸಾಯೋದು, ಇಲ್ಲ ಏನು ಇಲ್ಲ. ನೆಮ್ಮದಿಯಾಗಿ ಒಂದು ಸಿನಿಮಾ ಮಾಡಿದ್ಮೇಲೆ ಉಗಿಸ್ಕೊಂಡು ಇನ್ ಸಾಯ ತನಕ ತಿರ್ಗಾಡ್ಕೊಂಡಿರೋದು. ಒಂದು ಸಿನಿಮಾ ಮಾಡಿದಾಗ್ರು ಫ್ಲಾಪ್ ಆಯ್ತು, ಆರಾಮಾಗಿ ಡೈರೆಕ್ಟ್ ಓಡಾಡ್ಕೊಂಡಿದ್ದಾನೆ ಗುರು, ಆ ಯಪ್ಪನ ಪ್ರೊಡ್ಯೂಸರ್ನ ಸಾಲಕ್ಕೆ ತಗ್ಲಾಕ್ಬಿಟ್ಟ. ಜನಗಳ ಡಿಸಿಷನ್ ನಿಮ್ದೇ ಇರೋದು, ನೀವು ನೋಡ್ಬೇಕು, ನೀವು ಸಪೋರ್ಟ್ ಮಾಡಬೇಕು. ನೀವು ಮಾಡೋ ಸಪೋರ್ಟ್ ಇಂದ ನಮಗೆ ಒಂದು ಬೇರೆ ಇನ್ನೊಂದೇನೋ ಒಂದು ಅಟ್ಲೀಸ್ಟ್ ಒಂದು ಪುಷ್ ಮಾಡ್ದಂಗೆ ಆಗುತ್ತೆ, ಖುಷಿ ಆಗುತ್ತೆ. ಬೇರೆ ಲೆವೆಲ್ ನಾವು ನೆಕ್ಸ್ಟ್ ಕಾಂತಾರನೋ KGF ಮಾಡ್ತೀವಿ. ಇವಾಗ ಸೆಲೆಬ್ರಿಟಿಗಳು ಮಾಡ್ಕೊಳ್ಳೋ ಕಾಂಟ್ರವರ್ಸಿ ಹೊಸಬ್ರು ಸಿನಿಮಾಗಳಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ? ಹೌದು, ಖಂಡಿತ ಆಗ್ತಾ ಇದೆ. ಈಗ ಸೆಲೆಬ್ರೇಟ್ ಮಾಡ್ಕೊಂತಿರೋದು ತುಂಬಾನೇ ಹೊಸ ನಿರ್ದೇಶಕರುಗಳಿಗೆ, ಪ್ರೊಡ್ಯೂಸರ್ಸ್ಗಳಿಗೆ, ಡೈರೆಕ್ಟರ್ಗಳಿಗೆ, ಆರ್ಟಿಸ್ಟ್ಗಳಿಗೆ, ಕ್ಯಾಮ್ರಾ ಯೂನಿಟ್ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಸೀರಿಯಸ್ಲಿ ತೊಂದರೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ಒಂದು ಕಾಂಟ್ರವರ್ಸಿ ಬಂತಂದ್ರೆ ಜನ ಫಿಕ್ಸ್ ಸ್ಟಿಕಾನ್ ಅಲ್ಲೇ ಮೊಬೈಲ್ ನೋಡ್ತಿರ್ತಾರೆ, ಇಲ್ಲ TV ನೋಡ್ತಿರ್ತಾರೆ. ನಿರ್ದೇಶಕರು ಫೋನ್ ಮಾಡಿದ್ರೆ ಪ್ರೊಡ್ಯೂಸರ್ಗೆ, ಸರ್ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಓಕೆ, ಈ ತರ ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ತದೆ. ನೀನು ಸುಮ್ಮನೆ ಇರಪ್ಪ ಈ ಬಿಸಿಲಿ, ಒಂದಷ್ಟೇ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ತಿರ್ಗಾ ನೆಕ್ಸ್ಟ್ ಇನ್ನೊಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಹಿಂಗ್ ನಡೀತಾ ಇದೆಯಲ್ಲಪ್ಪ, ಎಲ್ಲಪ್ಪ ಸಿನಿಮಾ ಮಾಡ್ತೀಯಾ, ಮಾಡೋದು ನಮ್ದು ಹಿಂಗೆ ಆದ್ರೆ ಏನ್ ಮಾಡೋದು? ಜನನೇ ಬಂದಿರ ಅಂದ್ರೆ ಏನ್ ಮಾಡೋದು? ಬರೀ ಜನಗಳು TV ನೋಡ್ಕೊ ಕೂತ್ಕೊಬಿಟ್ರೆ ಥಿಯೇಟರ್ಗೆ ಬಂದು ಜನ ಎಲ್ಲ ನೋಡ್ತಾರೆ. ನಾನು ದುಡ್ಡು ಹಾಕ್ಬಿಟ್ಟು ಹಾಳಾಗಿ ಹೋಗ್ಬೇಕಾ? ವೆಯ್ಟ್ ಮಾಡು, ನೋಡೋಣ, ಇವೆಲ್ಲ ಕಾಂಟ್ರವರ್ಸಿ ಕಮ್ಮಿ ಆಗ್ಲಿ ಅಂತಾರೆ. ಕಾಂಟ್ರವರ್ಸಿ ಕಮ್ಮಿ ಆಗ್ಲಿ ಅಂತ ಜನ ಕಾಯ್ತಾ ಇರ್ತಾರೆ, ಕಮ್ಮಿ ಆಗಲ್ಲ. ಅದು ಮತ್ತೆ ಒಂದೊಂದನ್ನು ಸೃಷ್ಟಿ ಆಗ್ತಾನೆ ಇರುತ್ತೆ. ಅಷ್ಟೊಂದು ಸಿನಿಮಾ ರೆಡಿ ಆಗಿರುತ್ತೆ, ರಿಲೀಸ್ ರೆಡಿ ಆಗಿರುತ್ತೆ. ಬಟ್ ಎಲ್ಲ ಕಷ್ಟ ಬಿದ್ದು ಸಿನಿಮಾ ರೆಡಿ ಮಾಡ್ಕೊಂಡು ಇನ್ನೇನು ರಿಲೀಸ್ಗೆ ಅಂತ ಬಂದಿರ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ಬಿಡುತ್ತೆ. ಜನ ಅಲ್ಲೇ ಕೂತ್ಕೊಂತಾರೆ ಹೊರತು ಥಿಯೇಟರ್ ಸಿನಿಮಾಗೆ ಬರೋದೇ ಇಲ್ಲ. ನಾವು ಸಾಲ್ಗಾರ ಆಗಬೇಕು, ನಾವು ಮಾಡಿರೋ ಕತೆ ಗೊತ್ತಿರಲ್ಲ ಜನಗಳಿಗೆ, ನಮ್ಮ ಟ್ಯಾಲೆಂಟ್ ಏನು ಅಂತಾನೆ ಗೊತ್ತಿರಲ್ಲ, ಅದ್ರಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತಾನೆ ಗೊತ್ತಿರಲ್ಲ, ಅದ್ರ ಕ್ವಾಲಿಟಿನೇ ಗೊತ್ತಿರಲ್ಲ. ಇವನೊಂದು ಸಿನಿಮಾ ಮಾಡ್ದ, ಫ್ಲಾಪ್ ಆಯ್ತು, ಈ ಥರದೊಂದು ಡಿಸಿಷನ್ ಮಾಡ್ಬಿಡ್ತಾರೆ. ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು, ಸಿನಿಮಾ ಓಡ್ತಾ ಇಲ್ಲ. ಇವಾಗ 10 ದಿನಗಳಿಂದ ದರ್ಶನ್ ಅವ್ರ ಕಾಂಟ್ರವರ್ಸಿ ಹರಿದಾಡ್ತಾ ಇದೆ, ಕೊಲೆ ಕೇಸು ಅದು ಇದು ಅಂತ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬಟ್ ಈಗ ನಾವು ದೊಡ್ಡವ್ರ ಬಗ್ಗೆ ಮಾತಾಡೋ ಅಷ್ಟು ಲೆವೆಲ್ಗಿನ್ನು ನಾವು ಬೆಳೆದಿಲ್ಲ. ಈ ಪುಟ್ಟದಾಗ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾ ಇದೀವಿ. ಬಟ್ ಅದು ಆ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ ನಮ್ಗೇನೋ. ಅದನ್ನ ನೋಡಿದಾಗ, ಕೇಳಿದಾಗ, ಈ ತುಂಬಾ ಮಾಧ್ಯಮಗಳೆಲ್ಲ ನೋಡಿದಾಗ ಅನ್ನಿಸ್ತು, ಪಾಪ ಅಷ್ಟೊಂದು ರಿಸ್ಕ್ ತಗೊಳ್ಳುವಂತ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಒಳ್ಳೆ ನೇಮ್ ಇತ್ತು, ಒಳ್ಳೆ ಫೇಮ್ ಇತ್ತು. ಸಣ್ಣದ್ ಯಾವ್ದೋ ಅದೇನೋ ಅಂತಾರೆ, ನಮ್ಮ ಊರ್ ಕಡೆ ಹೇಳ್ತಾರೆ, ಉಗ್ರಲ್ಲಿ ಹೋಗೋ ಕೆಲಸನ ಕೊಡ್ಲಿಲ್ ಮಾಡಿದ್ರಂತೆ ಅಂದಂಗೆ. ಉಗ್ರಲ್ಲಿ ಹೋಗೋ ಕೆಲಸನ ಅವರು ರಿಸ್ಕ್ ತಗೊಂಡ್ರು ಅನ್ಸುತ್ತೆ. ಬಟ್ ಅವರಿಂದ ನೋಡಿ ತುಂಬಾ ಜನಗಳಿಗೆ ಎಫೆಕ್ಟ್ ಆಗ್ತಿದೆ ಈಗ. ನೀವು ಹೆಚ್ಚಾಗಿ ನೋಡಿರ್ತೀರಾ, ಟಿವಿಲಿ ನ್ಯೂಸ್ಗಳಲ್ಲೆಲ್ಲ ನೋಡಿರ್ತೀರಾ. ಹಾಗಾದ್ರೆ ನಿಮ್ಮ ಪ್ರಕಾರ ತಪ್ಪು ಯಾರ್ದಾಗಿರ್ಬೋದು ಅಂತ ನಿಮ್ಮ ಅನಿಸಿಕೆ ಮಾತ್ರ?
ಬಟ್ ಈಗ ನಾವು ಅವ್ರ ಇದು ಕೇಳ್ಬೇಕಂತಂದ್ರೆ ನಾವು ಯಾವ ತರ ರಿಸಲ್ಟ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಪಾಪ ತಪ್ಪು ಅವ್ರ ಕಡೆಯಿಂದನೂ ಆಗಿದೆ, ಇವ್ರ ಕಡೆಯಿಂದನೂ ತಪ್ಪಾಗಿದೆ. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಪಾಪ ಅವ್ರ ಯಾರು ಹುಡುಗ ಸತ್ತಿದ್ದಾರೆ ಅವ್ರ ಪಾಪ ಅವ್ರ ಮನೆಗೆ ಅವ್ರಿಗೆ ಒಂದು ಒಳ್ಳೇದಾಗ್ಲಿ. ಅಲ್ಲಿಂದ ಪಾಪ ಇವ್ರೇನು ಈ ಕಷ್ಟಕ್ಕೆ ತಗ್ಲಾಕೊಂಡಿದ್ದಾರೆ, ಇವರು ಕೂಡ ಈ ಥರದ್ದೆಲ್ಲ ಮಾಡಬಾರ್ದಾಗಿತ್ತು, ಇವ್ರಿಗೂ ಕೂಡ ಯೋಚನೆ ಮಾಡ್ಬೋದಾಗಿತ್ತು. ಹಂಗಾಗಿರೋದ್ರಿಂದ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಅಷ್ಟು ದೊಡ್ಡ ವ್ಯಕ್ತಿ, ತಿಳ್ಕೊಂಡಿರುವಂತ ವ್ಯಕ್ತಿ ಈ ತರ ಎಲ್ಲ ಮಾಡಿದ್ದಾರೆ ಅಂದ್ರೆ ಒಂಥರ ನಮ್ಗೆ ಮಾತಾಡಕ್ಕೆ ಆಗ್ತಿಲ್ಲ, ಆ ತರ ಇದೆ. ಇಂಥ ದೊಡ್ಡ ಇನ್ಸಿಡೆಂಟ್ ಅಲ್ಲಿ ದರ್ಶನ್ ಅವರು ಸಿಗಾಕೊಂಡ್ರು ಕೂಡ ಅವ್ರ ಫ್ಯಾನ್ಸ್ಗಳು ಅವ್ರನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅವ್ರ ಫ್ಯಾನ್ಸ್ಗಳ ಜೊತೆಲಿ ಪಾಪ ಓಡಾಡ್ತಿರೋದು ನೋಡಿದ್ರೆ ನಮ್ಗೆ ಅನ್ಸುತ್ತೆ ಈ ತರ ಫ್ಯಾನ್ಸ್ಗಳು ನಾವು ಕ್ರಿಯೇಟ್ ಮಾಡ್ಬೇಕು ಅನ್ಸುತ್ತೆ. ಬಟ್ ಆದ್ರೆ ಈ ತರ ಫ್ಯಾನ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಬೇಕು ಅಂತ ಸಿನಿಮಾ ನೋಡುವಂತ ಇದಿರ್ಬೇಕು, ಸಿನಿಮಾ ಮೇಲೆ ಇರಬೇಕು ಪ್ರೀತಿ, ವ್ಯಕ್ತಿ ಮೇಲೆಲ್ಲ. ವ್ಯಕ್ತಿ ಮೇಲೆ ಪ್ರೀತಿ ಇರಬೇಕು, ಎಷ್ಟಿರ್ಬೇಕು ಅದಕ್ಕೊಂದು ಲಿಮಿಟೇಷನ್ ಅಂತ ಇರುತ್ತೆ. ಈಗ ಒಂದು ಸ್ಟೇಷನ್ ಮುಂದೆನೋ ಇಲ್ಲ ಅವ್ರ ಮುಂದೆ ನಿಂತ್ಕೊಂಡು ಜೈಕಾರ ಹಾಕೋದ್ರ ಬದಲು ಥಿಯೇಟರ್ ಹೋಗಿ ಸಿನಿಮಾ ನೋಡಿದ್ರೆ ನಮ್ಮಂತ ಕಲಾವಿದರುಗಳು ಬದುಕ್ತೀವಿ ಅಲ್ವಾ? ಅದನ್ನ ಬಿಟ್ಬಿಟ್ಟು ದಿನ ಬೆಳಗ್ಗೆ ಎದ್ರೆ ನೀವು ಅವ್ರದ್ದು ಬರೀ ಅವ್ರದೇ ನೋಡ್ಕೊಂಡೇ ಇದ್ರೆ ಮತ್ತೆ ಅವ್ರ ಸಿನಿಮಾಗಳನ್ನೇ ನೋಡಿದ್ರೆ ನಮ್ಮಂತವ್ರೆಲ್ಲ ಹೋಗ್ಬೇಕು? ಇವಾಗ ನೀವು ಹೀರೋ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ನಿಮಗೂ ಒಂದು ಫ್ಯಾನ್ಸ್ ಪೇಜ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಇವ್ರಿಗೂ ಕೂಡ ಅದೇ ತರ ಒಂದು ಎಲ್ಲ ಈ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹೋಲಿಕೆ ಮಾಡಿದ್ರೆ ದರ್ಶನ್ ಅವ್ರಿಗಿರೋ ಅಷ್ಟು ಫ್ಯಾನ್ಸ್ ಪೇಜ್ ಯಾರಿಗೂ ಇಲ್ಲ ಅಂತ. ಹಾಗಿರ್ಬೇಕಾದ್ರೆ ಅವ್ರಿಗೆ ಇಷ್ಟಪಡೋ ಹೀರೋನ ಸಪೋರ್ಟ್ ಮಾಡೋದು ತಪ್ಪಾ? ಹಂಗೇನಿಲ್ಲ, ಸಪೋರ್ಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ಲಿ. ಬಟ್ ನಾನು ಹೇಳೋದೇನಂತಂದ್ರೆ ಪ್ರತಿಯೊಬ್ಬ ಹೀರೋಗೂ ಅವ್ರವ್ರದೇ ಫ್ಯಾನ್ಸ್ಗಳಿರ್ತಾರೆ, ಅವ್ರವ್ರದೇ ಅಂತ ಒಂದು ಫ್ಯಾನ್ ಪೇಜ್ ಅಂತೆಲ್ಲ ಇರುತ್ತೆ. ಚೆನ್ನಾಗಿದೆ, ಸೂಪರ್. ಬಟ್ ನೀವು ಬರೀ ಅವ್ರದೇ ನೋಡ್ತಾ ಇದ್ರೆ, ಅವ್ರ ಸಿನಿಮಾಗಳನ್ನೇ ನೋಡ್ತಾ ಇದ್ರೆ ನಮ್ಮಂತವ್ರು ಎಲ್ಲಿ ಹೋಗ್ಬೇಕು? ನೀವು ನಮ್ಮ ಸಿನಿಮಾಗಳು ಒಂದ್ಸಲ ಟ್ರೈ ಮಾಡಿ ನೋಡ್ಬೇಡಿ ಅಂತ ಹೇಳ್ತಿಲ್ಲ ನಾವು. ನೀವು ಫ್ಯಾನ್ ಬಿಟ್ಬಿಟ್ಟು ನೀವು ಏನು ನಮ್ಮ ಸಿನಿಮಾಗಳನ್ನೇ ನೀವು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಒಂದ್ಸಲ ನಮ್ಮ ಸಿನಿಮಾ ಬಂದು ನೋಡಿ, ನೀವು ಟ್ರೈ ಮಾಡಿ. ನಿಮ್ಮ ಪ್ರಕಾರ ಫ್ಯಾನ್ಸ್ ಅಂತ ಆದ್ರೆ ಯಾವ ತರ ಇರ್ಬೇಕು? ಫ್ಯಾನ್ಸ್ ಅಂತ ಆದ್ರೆ ಸಿನಿಮಾಗೋಸ್ಕರ ಪ್ರೀತಿ ಇರಬೇಕು, ಫ್ಯಾಷನ್ ಇರಬೇಕು. ಸುಮ್ಮನೆ ಶೋಕಿಗೆ ಎಲ್ಲರೂ ಫ್ಯಾನ್ಸ್ಗಳಂತ ಹೇಳ್ಕೊಂತಾರೆ ಅಂದ್ಬಿಟ್ಟು ನಾವು ಫ್ಯಾನ್ಸ್ ಅಂತ ಅನ್ಕೊಳ್ಳೋದಲ್ಲ. ಎಷ್ಟೋ ಸಲ ಫ್ಯಾನ್ಸ್ ಇವರೇ ಹೇಳಿರ್ತಾರೆ, ಯಾರು ಹೀರೋಗಳೇ ಹೇಳಿರ್ತಾರೆ, ಸ್ಟಾರ್ಗಳೇ ಹೇಳಿರ್ತಾರೆ, ಮೈ ಮೇಲೆ ಟ್ಯಾಟೋ ಹಾಕೊಂಬೇಡಿ, ಆಮೇಲೆ ಸುಮ್ಮನೆ ಯಾರಿಗೋ ತೊಂದರೆ ಆಗೋ ಥರ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಬಟ್ ಆ ಥರ ಇರಬೇಕು. ಫ್ಯಾನ್ಸ್ ಅಂತಂದ್ರೆ ನೋಡಿದ್ರೆ ಮಾತಾಡ್ಸಿದ್ರೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ಅಷ್ಟೆಲ್ಲ ಇರಬೇಕು. ಫ್ಯಾನ್ಸ್ ಪ್ರೀತಿ ಅಂದ್ರೆ ತುಂಬಾ ಓವರ್ ಎಕ್ಸೈಟ್ಮೆಂಟ್ ತಗೊಂಡು ಅವ್ರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋದು, ಅವ್ರಿಗೋಸ್ಕರ ಏನೋ ಮಾಡೋದು, ಅವೆಲ್ಲ ಮಾಡಬಾರ್ದು. ಈಗ ರೀಸೆಂಟ್ ಆಗಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದಾಗಿಂದ ದರ್ಶನ್ ಅವ್ರು ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಈಗ ಅವರೇ ಇಲ್ಲ ಅಂದ್ಮೇಲೆ ಕನ್ನಡ ಇಂಡಸ್ಟ್ರಿನೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಕನ್ನಡ ಇಂಡಸ್ಟ್ರಿ ಪೂರ್ತಿ ಅವ್ರ ಮೇಲೆನೆ ನಿಂತಿತ್ತ ಹಾಗಿದ್ರೆ? ಅಲ್ಲ, ಇವಾಗ ದರ್ಶನ್ ಸರ್ ಇದ್ರೇನೆ ಸಿನಿಮಾ ಅಂತ ಅನ್ನೋ ತರ ಇದ್ರೆ, ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಯಶ್ ಅವರು, ಗಣೇಶ್ ಅವರು, ದುನಿಯಾ ವಿಜಯ್ ಅವರು, ಎಷ್ಟು ಜನ ಇದ್ದಾರೆ ಸ್ಟಾರ್ಸ್ಗಳು. ಯಾರು ಧ್ರುವ ಸರ್ಜಾ ಅವರು, ತುಂಬಾ ಜನ ಇದಾರಲ್ಲ. ಯಾಲಿ ಧನಂಜಯ್ ಅವರು ಇದ್ದಾರೆ, ಸುದೀಪ್ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಒಬ್ಬರ ಮೇಲೆನೆ ಕನ್ನಡ ಇಂಡಸ್ಟ್ರಿ ಇರಲ್ಲ. ಹಂಗ ರಾಜ್ಕುಮಾರ್ ಅವರು ಇದ್ರು, ರಾಜ್ಕುಮಾರ್ ಹೋದ ತಕ್ಷಣ ನಿಂತೋಯ್ತಾ ಸಿನಿಮಾ ಇಂಡಸ್ಟ್ರಿ? ಅವ್ರ ಮಕ್ಳು ಬಂದಿಲ್ವಾ? ಬರ್ತಾ ಇರುತ್ತೆ. ಸಿನಿಮಾ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಏನಲ್ಲ, ಟ್ಯಾಲೆಂಟ್ ಅನ್ನೋದು ಅಷ್ಟೇ ಯಾರಪ್ಪನ ಮನೆ ಆಸ್ತಿ ಇಲ್ಲ. ಯಾರು ಬೇಕಾದ್ರೂ ಬೆಳಿಬೋದು, ಯಾರು ಬೇಕಾದ್ರೂ ಅವ್ರ ಟ್ಯಾಲೆಂಟ್ ಬಂದು ಪ್ರೂವ್ ಮಾಡ್ಕೋಬಹುದು. ಬಟ್ ಕರೆಕ್ಟ್ ವೇದಿಕೆ ಸಿಗ್ತಿಲ್ಲ ಅಷ್ಟೇ ಎಲ್ಲರಿಗೂ. ಎಷ್ಟೋ ಕನ್ನಡ ಇಂಡಸ್ಟ್ರಿ ಕಲಾವಿದರುಗಳು ಯಾಕೆ ಈ ವಿಷಯನ ರೈಸ್ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾವ ವಿಷಯದ ಬಗ್ಗೆ? ಅರೆಸ್ಟ್ ಆಗಿರೋ ಬಗ್ಗೆ. ಬಟ್ ನಮ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಯಾಕೆಂದ್ರೆ ನಾವು ಇವಾಗ ಹೊಸದಾಗಿ ಬರ್ತಾ ಇರೋದ್ರಿಂದ ನಾವು ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋಂಥ ಆ ಸ್ಟೇಜ್ಗಿನ್ನ ಹೋಗಿಲ್ಲ ನಾವು. ಯಾಕೆ ಮೌನ ಮುರಿದಿರೋ ಅವ್ರಿಗೆ ಗೊತ್ತದು. ಯಾಕಂದ್ರೆ ಅವ್ರಿಗೆ ನೋವಾಗಿರುತ್ತೋ, ಇಲ್ಲ ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ಕಮ್ಮಿ ಇರುತ್ತೋ, ಇಲ್ಲ ನಾವ್ ಯಾಕೆ ಈ ಮಾತಲ್ಲಿ ಮಧ್ಯ ಮಾತಾಡಿ ಕಾಂಟ್ರವರ್ಸಿ ತೆಗ್ಲಾಕೋಬೇಕು ಅಂತನೋ, ಇಲ್ಲ ಅವ್ರ ಫ್ಯಾನ್ಸ್ ವಾರ್ಗಳು ಸ್ಟಾರ್ಟ್ ಆಗುತ್ತೆ ಅಂತನೋ ಸೈಲೆಂಟ್ ಆಗಿ ಇದ್ದು ಇರ್ಬೋದು, ಹೇಳಕ್ಕಾಗಲ್ಲ. ಇಷ್ಟೊಂದು ಕಾಂಟ್ರವರ್ಸಿಗಳಾಗ್ತಾ ಇದೆ, ಗಾಸಿಪ್ಗಳಾಗ್ತಾ ಇದೆ, ಇದ್ರ ಮಧ್ಯೆ ನೀವು ಸಿನಿಮಾನ ತಗೊಂಡ್ ಬಂದು ಗೆಲ್ತೀರಾ? ಖಂಡಿತ. ನಾವು ಕನ್ನಡ ಪ್ರೇಕ್ಷಕರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದೀವಿ. ಕನ್ನಡ ಸಿನಿಮಾ ನೋಡ್ತಾರೆ, ಉಳಿಸ್ತಾರೆ, ಬೆಳೆಸ್ತಾರೆ ಅಂತ. ನಮ್ಮ ಸಿನಿಮಾನು ದಾಸಪ್ಪ ಸಿನಿಮಾನ ಥಿಯೇಟರ್ಗೆ ಬಂದು ಜನ ನೋಡ್ತಾರೆ ಅಂತ ಅನ್ಕೊಂಡಿದೀವಿ. ಹಾಗಾಗಿ ನೆಕ್ಸ್ಟ್ ಮಂತ್ 3rd ವೀಕಲ್ಲಿ ಬರೋಣ ಅಂತ ಪ್ಲಾನ್ಸ್ ಇದೆ. ತಾವೆಲ್ಲರೂ ಕೂಡ ಕನ್ನಡಾಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇನೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ದಾಸಪ್ಪ ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀವಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಕನ್ನಡ ಸಿನಿಮಾ ಉಳಿಸ್ಬೇಕು, ಬೆಳೆಸ್ಬೇಕು. ಈಗೆಲ್ಲ ಹೇಳ್ತಿರ್ತಾರಲ್ಲ, ಕನ್ನಡ ಸಿನಿಮಾ ಚಾಪ್ಟರ್ ಮುಗೀತು, ಇಂಡಸ್ಟ್ರಿ ಮುಳುಗೋಯ್ತು ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೆಲ್ಲ ತೆರೆ ಎಳಿಯೋಣ ನಾವು. ಸಿನಿಮಾನ ಒಳ್ಳೆ ಚೆನ್ನಾಗಿರೋ ಸಿನಿಮಾನ ಔಟ್ಪುಟ್ಟನ್ನ ತಗೊಂಬಂದು ಕೊಡ್ತಾ ಇದ್ದೀನಿ ನಿಮ್ಮ ಕಣ್ಣು ಮುಂದೆ. ದಯವಿಟ್ಟು ತಾವೆಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ತುಂಬಾ ಎಫರ್ಟ್ ಹಾಕಿದೀವಿ. ಈ ಸಿನಿಮಾ ಸ್ಟಾರ್ಟ್ ಆದಾಗ 4 years ಬ್ಯಾಕು ತುಂಬಾ ಕಷ್ಟ ಇತ್ತು. ಅವತ್ತು ಸ್ಟಾರ್ಟ್ ಮಾಡಿದ್ದು. 4 years ಆದ್ಮೇಲೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ.
ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ಆ ನಿರ್ದೇಶಕನಿಗೆ ಗೊತ್ತು. ಯಾಕೆಂದ್ರೆ ಪ್ರೊಡ್ಯೂಸರು ತಂದೆ ಆದ್ರೆ ತಾಯಿ ಡೈರೆಕ್ಟರ್ ಆಗಿರ್ತಾರೆ. ತಂದೆ ಮಗನ ಬಿಟ್ಬಿಟ್ರೆ ತಾಯಿ ಬಿಡಲ್ಲ. ಅಂದ್ರೆ ಮಗ ಏನೇ ಮಾಡಿದ್ರು ತಾಯಿ ಮಗನ ಸಪೋರ್ಟ್ ಮಾಡೇ ಮಾಡ್ತಾಳೆ. ಆ ಜಾಗದಲ್ಲಿ ನಿಂತಿರುವಂತ ಒಬ್ಬ ನಿರ್ದೇಶಕನಾಗಿ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾಗೆ ತಾಯಿ ಪಾತ್ರದಲ್ಲಿ ನಿಂತಿರುವಂತ ನಿರ್ದೇಶಕನಾಗಿ ಹೇಳ್ತೀನಿ. ತುಂಬಾ ಕಷ್ಟ ಬಿದ್ದು ಪ್ರತಿಯೊಬ್ಬ ನಿರ್ದೇಶಕನು ಸಿನಿಮಾ ಮಾಡಿರ್ತಾನೆ. ಒಂದು ಪ್ಯಾಷನ್ ಇಟ್ಕೊಂಡ್ಬಂದು ಸಿನಿಮಾ ಮಾಡಿರ್ತಾನೆ. ಶೋಕಿಗೆ ಬರೋರು ಕೆಲವರು, ಪ್ಯಾಷನ್ ಇಟ್ಕೊಂಡು ಮಾಡೋರು ತುಂಬಾ ಜನ ಇರ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು, ಆ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು ಅನ್ನಂಗಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ. ನಮ್ಮಂಥ ಕಲಾವಿದರುಗಳನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಒಳ್ಳೊಳ್ಳೆ ಕಲಾವಿದರುಗಳನ್ನ ಹಾಕಿದೀವಿ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತಾನೆ ಒಂದಷ್ಟು ಜನ ಕಾಮಿಡಿ ಆರ್ಟಿಸ್ಟ್ಗಳನ್ನೆಲ್ಲ ಯೂಸ್ ಮಾಡಿದೀವಿ. ತಾವೆಲ್ಲರೂ ಕೂಡ ಕನ್ನಡ ಇಂಡಸ್ಟ್ರಿನ ಉಳಿಸ್ತೀನಿ ಅಂತಿರಲ್ಲ. ದಯವಿಟ್ಟು ಒಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರಲಿ. ನಿಮ್ಮ ಸಿನಿಮಾ ತಂಡಕ್ಕೂ ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.